ಹಲೋ ಆಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಫಸ್ಟ್ ಪ್ರಾಬ್ಲಮ್ ಮಾಡ್ತೇನೆ, ಯೂನಿಟ್ 4ದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದ ಸಿಮಿಲರ್ ಪ್ರಾಬ್ಲಮ್ನ ಇಲ್ಲಿ ನಾನು ಸಾಫ್ಟ್ವೇರಲ್ಲಿ ಮಾಡಿ ತೋರಿಸ್ತೀನಿ. ಸೊ ಬಿಫೋರ್ ನೀವು ಇದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಸಾಫ್ಟ್ವೇರ್ನ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ, ಸಾಫ್ಟ್ವೇರ್ ಎನ್ವಿರಾನ್ಮೆಂಟ್ ನಾನು ಮುಂಚೆ ಕಳಿಸಿರೋ ವೀಡಿಯೋಸ್ ನೀವು ನೋಡಿಕೊಂಡು ನೀವು ಫಸ್ಟು A4 ಶೀಟ್ನ ಸೆಟಪ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದಲ್ಲದೆ ಟೈಟಲ್ ಬ್ಲಾಕ್ ಹಾಕೋದು ಹೇಗೆ ಅನ್ನೋದು ಅದು ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ ನೀವು ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಅವು ಎರಡೂ ಪ್ರಾಕ್ಟೀಸ್ ಆದಮೇಲೆ, ಶೀಟ್ ಎಲ್ಲ ಸೆಟ್ ಆದಮೇಲೆ ನೀವೇನು ಮಾಡಬೇಕು, ಪ್ರಾಬ್ಲಮ್ 1ಅನ್ನು ಮಾಡ್ತಾ ಬರಬೇಕು. ಹೇಗೆ ಮಾಡೋದು ಅಂತ ಮತ್ತೊಂದು ಸತಿ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಕ್ವಿಕ್ಕಾಗಿ ನಾನು ಶೀಟ್ ಸೆಟಪ್ಪು ಮತ್ತು ಟೈಟಲ್ ಬ್ಲಾಕು ಮತ್ತೆ ಹೇಳ್ತೀನಿ, ರಿಪೀಟ್ ಮಾಡಿ ಮತ್ತೆ ಪ್ರಾಬ್ಲಮ್ ಸೊಲ್ಯೂಷನ್ನ ಹೇಳ್ತಾ ಹೋಗ್ತೇನೆ. ಅರ್ಥ ಆಯ್ತಾ? ಸೊ ಫಸ್ಟ್ ನಾನು ಸಾಫ್ಟ್ವೇರ್ನ ರನ್ ಮಾಡ್ತೀನಿ. ಸೊ ಇಲ್ಲಿ ನಾನು ನ್ಯೂಗೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಡ್ರಾಯಿಂಗಿಗೆ ಕ್ಲಿಕ್ ಮಾಡ್ತೀನಿ. ಡ್ರಾಯಿಂಗ್ ಕ್ಲಿಕ್ ಮಾಡಿದರೆ ಈ ಎನ್ವಿರಾನ್ಮೆಂಟ್ ಬರುತ್ತೆ ನಿಮಗೆ. ಎನ್ವಿರಾನ್ಮೆಂಟ್ ಬಂದ ತಕ್ಷಣ ನೀವು ಏನು ಮಾಡಬೇಕು, ಫಸ್ಟ್ ಕೆಲಸ ಈ ಎನ್ವಿರಾನ್ಮೆಂಟಲ್ಲಿ ಇರ್ತಕ್ಕಂಥ ಸೆಟಪ್ ನೋಡ್ಬೋದು. ಇದು ಶೀಟ್, ಫಸ್ಟ್ ನೀವು ಶೀಟ್ ಸೆಟಪ್ ಮಾಡ್ಕೊಳ್ಳಿ. ನಾನು ಇಲ್ಲೇನು ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ಶೀಟ್ ಸೆಟಪ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ A4 ಸೆಲೆಕ್ಟ್ ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಟ್ಯಾಬಲ್ಲಿ A4ನ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಸೇವ್ ಡಿಫಾಲ್ಟ್ಸ್ನ ಕ್ಲಿಕ್ ಮಾಡ್ತೀನಿ, ಲೆಫ್ಟ್ ಕ್ಲಿಕ್, ಮತ್ತು ಓಕೆನ ಕ್ಲಿಕ್ ಮಾಡ್ತೀನಿ. ಸೊ ಅಲ್ಲಿಗೆ A4 ನಿಮ್ಮದು ಶೀಟು ಬಂತು. ಆಮೇಲೆ ಇದನ್ನು ಫಿಟ್ ಮಾಡ್ತೀನಿ ಸ್ಕ್ರೀನಿಗೆ. ನಾನೇನು ಮಾಡ್ತೀನಿ, ವಿಗೆ ಹೋಗಿ ಫಿಟ್ ಕ್ಲಿಕ್ ಮಾಡ್ತೀನಿ. ಸೊ ಇದು ಸ್ಕ್ರೀನಿಗೆ ಫಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಏನಂದರೆ, ನನಗೆ ಈ ಬ್ಯಾಕ್ಗ್ರೌಂಡ್ ಬೇಡ, ನನ್ನ ಟೈಟಲ್ ಬ್ಲಾಕ್ ಬೇರೆ ಇರುತ್ತೆ. ಸೊ ಹಾಗಾಗಿ ಇವೆರಡನ್ನ ಡಿಲೀಟ್ ಮಾಡಬೇಕು. ಸೊ ಎರಡನ್ನ ಡಿಲೀಟ್ ಮಾಡಬೇಕು ಅಂದರೆ ಮತ್ತೆ ನಾನು ಏನು ಮಾಡಬೇಕು, ಬ್ಯಾಕ್ಗ್ರೌಂಡಿಗೆ ಹೋಗಬೇಕು. ನಾನು ಇಲ್ಲಿ ಡಿಲೀಟ್ ಮಾಡಲಿಕ್ಕೆ ಬರಲ್ಲ ಶೀಟಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಶೀಟ್ ಅಂತ ಇದೆ, ಇದು ಶೀಟ್ ಅಂತ ಇದೆ. ನಾನು ಶೀಟಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಟೇಬಲ್ನ ಡಿಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಐ ವಿಲ್ ಗೋ ಟು ದ ಬ್ಯಾಕ್ಗ್ರೌಂಡ್. ಸೊ ಮತ್ತೆ ವಿಗೆ ಹೋಗ್ತೀನಿ, ಬ್ಯಾಕ್ಗ್ರೌಂಡ್ ಶೀಟಿಗೆ ಹೋಗ್ತೀನಿ. ಇಲ್ಲಿ ನಾನು A4ನ ಸೆಲೆಕ್ಟ್ ಮಾಡ್ತೀನಿ. A4ನ ಸೆಲೆಕ್ಟ್ ಮಾಡಿ ಇದನ್ನು ಮತ್ತೆ ಫಿಟ್ ಮಾಡ್ತೀನಿ ನಮ್ಮ ಸ್ಕ್ರೀನಿಗೆ. ಓಕೆ, ಒಂದ್ಸತಿ ಸ್ಕ್ರೀನಿಗೆ ಫಿಟ್ ಆದಮೇಲೆ ನಾನು ಮೌಸ್ ಬಟನ್ ನೋಡಿ, ಅಬ್ಸರ್ವ್ ಮಾಡಿ, ಯಾರೋ ಎಲ್ಲಿಟ್ಟಿದ್ದೀನಿ, ಮೇಲಿಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ಲೆಫ್ಟ್ ಮೌಸ್ ಬಟನ್ನ ಹಿಡ್ಕೊಂಡು ಡ್ರ್ಯಾಗ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಇನ್ ಪಿಂಕ್ ಕಲರ್. ಸೊ ದೆನ್ ಯು ಪ್ರೆಸ್ ಡಿಲೀಟನ್ನು ಪ್ರೆಸ್ ಮಾಡಿ. ಅದೇ ರೀತಿ ಕೆಳಗಿನ ಟೇಬಲ್ ಕೂಡ ಸೆಲೆಕ್ಟ್ ಮಾಡಿ, ಲೆಫ್ಟ್ ಮೌಸ್ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಆಮೇಲೆ ಡ್ರ್ಯಾಗ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿ ಮತ್ತೆ ಡಿಲೀಟ್ ಮಾಡಿ. ಎರಡೂ ಟೇಬಲ್ ಕೂಡ ಡಿಲೀಟ್ ಆಯಿತು. ನೆಕ್ಸ್ಟ್ ಕೆಲಸ ಏನು ಅಂದರೆ, ನಾವು ಟೈಟಲ್ ಬ್ಲಾಕ್ ಮಾಡಬೇಕು. ನಾನು ಇಲ್ಲೇನು ಮಾಡ್ತೀನಿ ಅಂದರೆ, ಇಲ್ಲೇ ಟೈಟಲ್ ಬ್ಲಾಕ್ ಕ್ರಿಯೇಟ್ ಮಾಡೋದ್ರಿಂದ ಶೀಟಲ್ಲಿ ಆಟೋಮ್ಯಾಟಿಕ್ ಆಗಿ ಈ ಟೈಟಲ್ ಬ್ಲಾಕ್ ಎಲ್ಲ ಶೀಟಲ್ಲೂ ಬರುತ್ತೆ. ಅರ್ಥ ಆಯ್ತಾ? ಸೊ ನಾನೀಗ ಟೈಟಲ್ ಬ್ಲಾಕ್ ಕ್ರಿಯೇಟ್ ಮಾಡಲಿಕ್ಕೆ ಸಿಂಪಲ್ ಆಗಿ ಲೈನ್ ಕಮಾಂಡ್ ಯೂಸ್ ಮಾಡ್ತೀನಿ. ಸೊ ಲೈನ್ ಕಮಾಂಡ್ ಯೂಸ್ ಮಾಡ್ತೀನಿ. ಲೈನ್ ಕಮಾಂಡ್ ತೊಗೊಂಡಿದ್ದೀನಿ. ಇಲ್ಲಿ ಲೈನ್ ಅಂತ ಇದೆ. ನಾನು ಅವತ್ತೇ ಹೇಳಿದೆ ನಿಮಗೆ, ಲೈನ್ ಕಮಾಂಡ್ ಇಲ್ಲಿ ಸಿಗಲಿಲ್ಲ ಅಂದರೆ ಟೂಲ್ಸಿಗೆ ಹೋಗಿ, ಕಸ್ಟಮೈಸಿಗೆ ಹೋಗಿ, ಇಲ್ಲಿ ಡ್ರಾಯಿಂಗ್ ಹೋಗಿ, ಡ್ರಾಯಿಂಗಲ್ಲಿ ಎಲ್ಲ ಕಮಾಂಡ್ಸ್ ಕೂಡ ಇದೆ. ಅರ್ಥ ಆಯ್ತಾ? ನಿಮಗೆ ಯಾವ್ದು ಬೇಕು ಆ ಕಮಾಂಡ್ ತೊಗೋಬೋದು. ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದರೆ ಲೈನ್ ಕಮಾಂಡ್ ಇಲ್ಲಿಗೆ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಕ್ಲೋಸ್ ಮಾಡ್ತಿದ್ದೀನಿ. ಸೊ ಲೈನ್ ಕಮಾಂಡ್ ತೊಗೋತೀನಿ. ಒಂದ್ಸತಿ ಲೆಫ್ಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹಲವಾರು ಆಪ್ಷನ್ಸ್ ಬರುತ್ತೆ ನಿಮಗೆ. ಇಲ್ಲಿ ನಾನೇನು ಮಾಡ್ತೀನಿ, ಕಂಟಿನ್ಯೂಸ್ ಲೈನ್ ತೊಗೋತೀನಿ, ಮತ್ತು ಈ ವಿಡ್ತಲ್ಲಿ 0.5 ತೊಗೋತೀನಿ, ಥಿಕ್ ಲೈನ್ ಅದು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಕರ್ಸರ್ನ ಇಲ್ಲಿ ಮೂವ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಎಂಡಿಗೆ ಹೋಗ್ತೀನಿ, ಎಂಡಿಗೆ. ಓಕೆ, ಸ್ವಲ್ಪ ಝೂಮ್ ಮಾಡ್ತೀನಿ. ಝೂಮ್ ಮಾಡಲಿಕ್ಕೆ ಏನು ಮಾಡ್ತೀನಿ, ನಾನು ಝೂಮ್ ಏರಿಯಾ ಸೆಲೆಕ್ಟ್ ಮಾಡ್ತೀನಿ. ಝೂಮ್ ಏರಿಯಾ ಸೆಲೆಕ್ಟ್ ಮಾಡಿದರೆ ನಾನು ಇಲ್ಲಿಂದ ಇಲ್ಲಿವರೆಗೂ ಝೂಮ್ ಮಾಡ್ತೀನಿ. ಇಮ್ಯಾಜಿನ್ ನಾನು ಇಷ್ಟು ಝೂಮ್ ಮಾಡ್ಕೋಬೇಕಂದ್ರೆ ಅಷ್ಟು ಲೆಫ್ಟ್ ಕ್ಲಿಕ್ ಮಾಡಬೇಕು. ಫಸ್ಟು ಲೆಫ್ಟ್ ಕ್ಲಿಕ್ ಮಾಡಿದರೆ ರೆಕ್ಟ್ಯಾಂಗಲ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಲೆಫ್ಟ್ ಕ್ಲಿಕ್ ಮಾಡಿದರೆ ರೆಕ್ಟ್ಯಾಂಗಲ್ ಎಂಡ್ ಆಗುತ್ತೆ. ಇಲ್ಲಿ ರೆಕ್ಟ್ಯಾಂಗಲ್ ಇರ್ತಕ್ಕಂಥ ಪೋರ್ಷನ್ನು ಝೂಮ್ ಆಗುತ್ತೆ. ನೋಡಿ, ಝೂಮ್ ಆಯಿತು. ಒಂದ್ಸತಿ ಝೂಮ್ ಆದಮೇಲೆ ನೀವು ರೈಟ್ ಕ್ಲಿಕ್ ಮಾಡಿ, ಮತ್ತೆ ತಿರ್ಗಾ ನೀವು ವಾಪಸ್ ಲೈನ್ ಕಮಾಂಡಿಗೆ ಬರ್ತೀರಾ. ಇಲ್ಲಿ ನಾನು ಈ ಎಂಡಿಂದ ಇಲ್ಲಿ ನೋಡ್ಬೋದು, ನಮ್ಮ ಕರ್ಸರ್ ನೋಡ್ಬೋದು, ಈ ಒಂದು ಪಿನ್ ಸಿಂಬಲ್ ತೋರಿಸ್ತಾ ಇದೆ ಕರ್ಸರ್ನ ಬಲಭಾಗದಲ್ಲಿ, ರೈಟ್ ಸೈಡ್.
You can see that symbol. That symbol represents it is at the end point. Cursor is at the end point of the line. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲಿಂದ ಏನು ಮಾಡ್ತೀನಿ, ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಲೈನ್ ಸ್ಟಾರ್ಟ್ ಆಗುತ್ತೆ. ಲೆಫ್ಟ್ ಕ್ಲಿಕ್ ಮಾಡಿ ನಾನು ಮೌಸ್ನ ಮೂವ್ ಮಾಡ್ತಾ ಇರೋದೀಗ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಲೆಂತ್ ಕೊಡ್ತೀನಿ. ಐ ವಿಲ್ ಗಿವ್ ದ ಲೆಂತ್. ಸೊ ಲೆಂತ್ ನಾನು 100 mm ಕೊಡ್ತೀನಿ. 100 mm ಕೊಡ್ತೀನಿ. ಎಂಟರ್ ಮಾಡ್ತೀನಿ. ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಎಂಟರ್ ಅಂತ ಕೊಟ್ಟ ತಕ್ಷಣ ಅದೀಗ ಸ್ಟ್ರೇಟ್ ಲೈನಲ್ಲೇ ಇದೆ ನೋಡಿ. ಸ್ಟ್ರೇಟ್ ಲೈನಲ್ಲಿ ಇದ್ದರೆ -180 ಆಗುತ್ತೆ. ಇಲ್ಲಿ ಆ್ಯಂಗಲ್ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಇಟ್ಕೊಂಡ್ರೆ ಇದು -180. ನೀವು ಇಲ್ಲಿ -180 ಅಂತ ಟೈಪ್ ಮಾಡ್ಬೋದು, ಅಥವಾ ನಿಮ್ಮ ಕರ್ಸರ್ನ ಡೈರೆಕ್ಟಾಗಿ ಈ ಲೈನ್ ಮೇಲೆ ಬಂದು ಪ್ಲೇಸ್ ಮಾಡ್ಬೋದು. ಅರ್ಥ ಆಯ್ತಾ? ಲೆಫ್ಟ್ ಕ್ಲಿಕ್ ಮಾಡಿ. ಲೆಫ್ಟ್ ಕ್ಲಿಕ್ ಮಾಡಿದರೆ ಲೈನ್ ಕಂಪ್ಲೀಟ್ ಆಗುತ್ತೆ. ಲೆಫ್ಟ್ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಪುನಃ ಲೈನ್ ಇಲ್ಲೊಂದು ಹಾಕಬೇಕು. ಸೊ ಇದನ್ನು ನಾನು ಎಷ್ಟು ಹೇಳಿದ್ದೆ, 60 ಅಂತ ಹೇಳಿದ್ದೆ, 60 mm. ಸೊ ನಾನು ಇಲ್ಲೇನು ಮಾಡ್ತೀನಿ, ಕರ್ಸರ್ನ ಲೆಫ್ಟ್ ಕ್ಲಿಕ್ ಆದಮೇಲೆ ಅಲ್ಲಿಂದ ನಾನು ಇದನ್ನು ಮತ್ತೆ ಕರ್ಸರ್ ಮೂವ್ ಮಾಡಿ ಇಲ್ಲಿ ಟೈಪ್ 60, ಆ ಲೆಂತ್ ಮೇಲೆ 60 ಅಂತ ಟೈಪ್ ಮಾಡಬೇಕು. ಎಂಟರ್ ಅಂತ ಟೈಪ್ ಕೊಡಬೇಕು. ಎಂಟರ್ ಅಂತ ಕೊಟ್ಟ ಮೇಲೆ ಅದು ಆ್ಯಂಗಲ್ ಕೇಳುತ್ತೆ. ಆಬ್ವಿಯಸ್ಲಿ ಸ್ಟ್ರೇಟ್ ಇದ್ದರೆ 90 ಡಿಗ್ರಿ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಲೈನ್ ಆ್ಯಂಗಲ್ದು 90 ಡಿಗ್ರಿ ಇದ್ದಾಗ ಲೆಫ್ಟ್ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ನೋಡಿ, ಅಬ್ಸರ್ವ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿದ ಮೇಲೆ ಮತ್ತೊಂದು ಲೈನು ಇಲ್ಲಿ ಬಂದು ಲೆಫ್ಟ್ ಕ್ಲಿಕ್ ಮಾಡಿ. ಸ್ಟ್ರೇಟ್ ಇರಬೇಕು, ಲೆಫ್ಟ್ ಕ್ಲಿಕ್ ಮಾಡಿ. ಮತ್ತೆ ನೀವೇನು ಮಾಡಬೇಕು, ಈಗ ಲೈನ್ ಕಮಾಂಡ್ ಬೇಡ ನನಗೆ. ಸೊ ನನಗೆ ಮುಗೀತು, ಎಲ್ಲ ಬಾಕ್ಸ್ ಹಾಕಿದ್ದು ಮುಗೀತು ಅಂದಮೇಲೆ ಎಸ್ಕೇಪ್ ಅಂತ ಪ್ರೆಸ್ ಮಾಡಿ. ಸೊ ನೀವು ಲೈನ್ ಕಮಾಂಡಿಂದ ಹೊರಗೆ ಹೋಗ್ತೀರಾ. ಸೊ ಇದು ಆಯಿತು. ನೆಕ್ಸ್ಟ್ ಥಿಂಗ್ ಏನಂದರೆ, ನಾನು ಇದನ್ನು ಡಿವೈಡ್ ಮಾಡಬೇಕು. ನಿಮ್ಮ ನೇಮು, ಕ್ಲಾಸು, ಮಾರ್ಕ್ಸು, ಸಿಗ್ನೇಚರು ಇವೆಲ್ಲ ಹಾಕಬೇಕಾಗತ್ತೆ. ನೇಮು, ರಿಜಿಸ್ಟ್ರೇಷನ್ ನಂಬರು, ಕ್ಲಾಸು ಮತ್ತು ಮಾರ್ಕ್ಸ್ ಹಾಕಬೇಕಾಗತ್ತೆ. ಸೊ ಇವಿಷ್ಟು ಹಾಕಬೇಕು ಅಂದರೆ ಒಂದು 4 ಕಾಲಮ್, 4 ರೋ ಬೇಕು. ಸೊ 4 ರೋ ಡಿವೈಡ್ ಮಾಡ್ತೀನಿ. ಈಗ ಡಿವೈಡ್ ಮಾಡಲಿಕ್ಕೆ ನಾನು ಏನು ಮಾಡ್ತೀನಿ, ಆಫ್ಸೆಟ್ ಕಮಾಂಡ್ ಯೂಸ್ ಮಾಡ್ತೀನಿ. ಐ ವಿಲ್ ಗೋ ಫಾರ್ ಆಫ್ಸೆಟ್. ಆಫ್ಸೆಟ್ ಇದು ಕೇಳುತ್ತೆ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಏನೂ ಇರಲ್ಲ. ನೀವು ಫಸ್ಟ್ ಟೈಮ್ ಮಾಡೋಬೇಕಾರೆ ನೀವು ಇಲ್ಲಿ ಮುಂಚೆನೇ ಬೇಕಿದ್ರೆ 15 ಅಂತ ಟೈಪ್ ಮಾಡ್ಕೊಬೋದು. 60 ಇರೋದ್ರಿಂದ ಇದು 15 ಅಂದರೆ 4 ಡಿವಿಷನ್ ಆಗುತ್ತೆ. 15 × 4 = 60. ಸೊ 15 ಅಂತ ಟೈಪ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡಿ. ಅರ್ಥ ಆಯ್ತಾ? ಸೆಲೆಕ್ಟ್ ಮಾಡಿ ಏನು ಮಾಡ್ತೀರಾ, ಸಿಂಗಲ್ ಅಂದರೆ ಸಿಂಗಲ್ ಲೈನು, ಚೈನ್ ಅಂದರೆ ಅಷ್ಟು ಸೆಲೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸಿಂಗಲ್ ಅಂತ ಸೆಲೆಕ್ಟ್ ಮಾಡಿ ಇದನ್ನು ಲೈನನ್ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ. ಒಂದು ಸತಿ ಲೈನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಟಿಕ್ ಆಪ್ಷನ್ ಹೈಲೈಟ್ ಆಗುತ್ತೆ. ನೀವು ಜಸ್ಟ್ ಟಿಕ್ಕರು ಮಾಡ್ಬೋದು, ಇಲ್ಲ ರೈಟ್ ಕ್ಲಿಕ್ಕಾರು ಒತ್ತಬೋದು, ಅಥವಾ ಎಂಟರ್ ಆರು ಪ್ರೆಸ್ ಮಾಡ್ಬೋದು, ಯಾವುದಾದ್ರೂ ಓಕೆ. ಸೊ ನಾನು ಲೈನ್ ಲೆಫ್ಟ್ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಇದನ್ನು ಓಕೆ ಅಂತ ಕೊಡ್ತೀನಿ ನೋಡಿ. ಓಕೆ ಅಂತ ಕೊಟ್ಟ ಮೇಲೆ ಏನಾಗುತ್ತೆ, ಆರೋ ತೋರಿಸುತ್ತೆ ಅದು ಎಲ್ಲಿ ನಾನು ಲೈನ್ ಹಾಕಬೇಕು. ನನಗೆ ಕೆಳಗೆ ಬೇಕು ಲೈನು, ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಮತ್ತೆ ಕೆಳಗೆ ಬೇಕು, ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಮತ್ತೆ ಕೆಳಗೆ ಬೇಕು, ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಸೊ 4ನೇದು ಆಲ್ರೆಡಿ ಇದೆ. ಸೊ ನಾನು ಎಸ್ಕೇಪ್ನ ಪ್ರೆಸ್ ಮಾಡ್ತೀನಿ. ಈಗ ಒನ್ಸ್ ಯು ಪ್ರೆಸ್ ಎಸ್ಕೇಪ್, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 4 ಲೈನ್ ಡಿವಿಷನ್ಸ್ ಆಯಿತು. ಸೊ ಇದನ್ನು ನಾನು ಡಿಲೀಟ್ ಮಾಡಬೇಕು. ಹೇಗೆ ಡಿಲೀಟ್ ಮಾಡ್ತೀನಿ, ಕರ್ಸರ್ ಇಟ್ಕೊಳ್ಳಿ, ಸೆಲೆಕ್ಟ್ ದ ಎಂಟೈರ್ 3 ಆ್ಯರೋಸ್ ಇದೆಲ್ಲ, 3 ಆ್ಯರೋಸ್ನು ಈ ರೀತಿ ಲೆಫ್ಟ್ ಮೌಸ್ ಬಟನ್ನ ಹೋಲ್ಡ್ ಮಾಡಿ, ಡ್ರ್ಯಾಗ್ ಮಾಡಿ, ಸೆಲೆಕ್ಟ್ ಮಾಡಿ, ಇದನ್ನು ಡಿಲೀಟ್ ಪ್ರೆಸ್ ಮಾಡಿ ಕೀಬೋರ್ಡಲ್ಲಿ. ಸೊ ಈ ರೀತಿ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಒಂದು ಲೈನ್ ಹಾಕ್ತೀನಿ. ಯಾಕಂದರೆ ಇಲ್ಲಿ ಡಿವಿಷನ್ ಮಾಡಲಿಕ್ಕೆ ಇಲ್ಲೊಂದು ಚಿಕ್ಕದಾಗಿ ಒಂದು ಲೈನ್ ಹಾಕ್ಕೋತೀನಿ. ಇಲ್ಲಿಂದ ಸಾಕು. ಇದನ್ನು ನೀವು ರ್ಯಾಂಡಮ್ ಆಗಿ ಹಾಕ್ಬೋದು, ಇಲ್ಲಾಂದರೆ ಒಂದು ಕೆಲಸ ಮಾಡಿ ಬರೆದುಬಿಟ್ಟು ಹಾಕಿ. ಸೊ ಬರೀಲಿಕ್ಕೆ ಏನು ಮಾಡಬೇಕು, ಐ ವಿಲ್ ಯೂಸ್ ಟೆಕ್ಸ್ಟ್ ಕಮ್ಯಾಂಡ್. ಸೊ ನಿಮಗಿಲ್ಲಿ ಕಸ್ಟಮೈಸಲ್ಲಿ ಟೆಕ್ಸ್ಟ್ ಟೂಲ್ ಅಂತ ಇದೆ, ಇಲ್ಲಿ ಟೆಕ್ಸ್ಟ್ ಕಮ್ಯಾಂಡ್ ಇಲ್ಲಿದೆ. ಸೊ ಇಲ್ಲೆಲ್ಲೂ ಆಪ್ಷನ್ ಸಿಗಲಿಲ್ಲ ನಿಮಗೆ ಅಂದಾಗ ಯು ವಿಲ್ ಗೋ ಫಾರ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ ಅಲ್ಲಿ ಇಡಿ. ಅಕಸ್ಮಾತ್ ಟೆಕ್ಸ್ಟ್ ಟೂಲ್ ಇಲ್ಲೇ ಇತ್ತು ಅಂದರೆ ಯು ಸೆಲೆಕ್ಟ್ ಟೆಕ್ಸ್ಟ್, ಇಲ್ಲೂ ಇದೆ, ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣ ನಿಮಗೆ ಇದೆಲ್ಲ ಕಾಣಿಸುತ್ತೆ, ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಜಸ್ಟ್ ಇದನ್ನು ಸೈಜ್ನ ಸ್ವಲ್ಪ 1.5 ಮಾಡ್ತೀನಿ, ದೊಡ್ಡದಾಗುತ್ತೆ ಸ್ವಲ್ಪ ಲೈಟಾಗಿ. ಸೊ ಇಲ್ಲಿ ದೊಡ್ಡದಾದ್ಮೇಲೆ 1.5 ಇಟ್ಕೊಳ್ಳಿ ಸಾಕು. ಇಲ್ಲಿಗೆ ಬರ್ತೀನಿ, 1.5 ಇಟ್ಕೊಳ್ಳಿ, ಇಲ್ಲಿ ಬರ್ತೀನಿ, ಕೆಳಗೆ ಅಥವಾ ಮೇಲೆ ಎಲ್ಲಿಯಾರು ನೀವು ಹಾಕ್ಬೋದು. ನೇಮ್ ಅಂತ ಹಾಕ್ತೀನಿ. ಇಲ್ಲಿ ನಾನು
ರಿಜಿಸ್ಟ್ರೇಷನ್ ನಂಬರ್ ಅಂತ ಹಾಕ್ತೀನಿ, ಮತ್ತೆ ಮಾರ್ಕ್ಸ್ ಹಾಕ್ತೀನಿ, ಮತ್ತೆ ಸಿಗ್ನೇಚರ್, ಸಾರಿ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಮಾಡಬೇಕು ನೀವು ಟೆಕ್ಸ್ಟ್ ಬರಿಬೇಕಂದ್ರೆ, ಸಿಗ್ನೇಚರ್ ಅಂದರೆ ಸೈನ್ ಅಂತ ಹಾಕ್ತೀನಿ. ಸೊ ಇದನ್ನೇನು ಮಾಡ್ತೀನಿ, ಇದೆಲ್ಲ ಬರೆದ ಮೇಲೆ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲೊಂದು ಲೈನ್ನ ಡಿವೈಡ್ ಮಾಡಿ ತೋರಿಸ್ಬೇಕು. ಸೊ ಲೈನ್ ಕಮೆಂಟ್ ತೊಗೊತೀನಿ, ಇಲ್ಲಿ ಬಂದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ತೀನಿ, ರೆಡ್ ಕಲರ್ ನೋಡ್ಬೋದು ನೀವು, ಲೆಫ್ಟ್ ಕ್ಲಿಕ್ ಮಾಡ್ತೀನಿ, ಇಲ್ಲೊಂದು ಲೈನ್ ಹಾಕ್ತೀನಿ, ಲೆಫ್ಟ್ ಕ್ಲಿಕ್ ಮಾಡ್ತೀನಿ, ಮತ್ತೆ ಎಸ್ಕೇಪ್ ಕೊಡ್ತೀನಿ. ಇದು ಟೈಟಲ್ ಬ್ಲಾಕ್ ಕ್ರಿಯೇಷನ್. ಅರ್ಥ ಆಯ್ತಾ? ಸೊ ಇದನ್ನ ಫಿಟ್ ಮಾಡ್ತೀನಿ ನಾನು ಸ್ಕ್ರೀನಿಗೆ. ಫಿಟ್ ಮಾಡಲಿಕ್ಕೆ ವ್ಯೂ ಮತ್ತು ಫಿಟ್ ಕೊಟ್ಟರೆ ಆಯ್ತು, ಫಿಟ್ ಆಗುತ್ತೆ. ಸೊ ಈಗ ಬ್ಯಾಕ್ಗ್ರೌಂಡಲ್ಲಿ ಇದನ್ನೆಲ್ಲ ರೆಡಿ ಮಾಡಿದಿರಿ. ರೆಡಿ ಆಯಿತು ಅಂದಮೇಲೆ ಶೀಟು ಬ್ಯಾಕ್ಗ್ರೌಂಡಲ್ಲಿ ಡಿಲೀಟ್ ಆಯಿತು, ಬ್ಯಾಕ್ಗ್ರೌಂಡಲ್ಲಿ ಟೈಟಲ್ ಬ್ಲಾಕ್ ಕ್ರಿಯೇಟ್ ಆದಮೇಲೆ ನಾವು ವಾಟ್ ಯು ಕ್ಯಾನ್ ಡೂ ಇಸ್ ಈ ಬ್ಯಾಕ್ಗ್ರೌಂಡ್ನ ಹೈಡ್ ಮಾಡಬೇಕು. ನಾವು ಇದ್ರ ಮೇಲೆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇಟ್ ಈಸ್ ಅ ಬ್ಯಾಕ್ಗ್ರೌಂಡ್. ಅರ್ಥ ಆಯ್ತಾ? ಸೊ ಹಾಗಾಗಿ ವ್ಯೂವ್ನ ಹೋಗ್ತೀವಿ, ಮತ್ತೆ ಬ್ಯಾಕ್ಗ್ರೌಂಡ್ ಶೀಟಲ್ಲಿ ಕ್ಲಿಕ್ ಮಾಡ್ತೀವಿ. ಸೊ ನೋಡಿ, ಈಗ ಅಬ್ಸರ್ವ್ ಮಾಡಿ, ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿದೆ ನೇಮು, ರಿಜಿಸ್ಟ್ರೇಷನ್ ನಂಬರು, ಮಾರ್ಕ್ಸು, ಸಿಗ್ನೇಚರ್. ನೀವು ಇದು ಒಂದು ಸತಿ ಪ್ರಿಂಟ್ ತೆಗೆದ ಮೇಲೆ ನಿಮಗೆ ಇದೇನಾಗುತ್ತೆ, ಇಲ್ಲಿ ನೀವು ನೇಮು, ಸಿಗ್ನೇಚರು, ಇದೆಲ್ಲ ಮಾರ್ಕ್ಸು, ನೇಮು, ರಿಜಿಸ್ಟ್ರೇಷನ್ ನಂಬರ್ ನೀವು ಬೇಕಾದ್ರೆ ಕೈಯಿಂದ ಬರೀಬೋದು. ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಅರ್ಥ ಆಯ್ತಾ? ಈ ರೀತಿ ಮಾಡಿಬಿಟ್ಟು ನೀವು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ನಾವು ಈಗ ಡೈರೆಕ್ಟಾಗಿ ಪ್ರಾಬ್ಲಮಿಗೆ ಹೋಗೋಣ. ಸೊ ಇಲ್ಲಿ ಫಸ್ಟ್ ನಾನು ಮಾಡಿಸಿದ ಪ್ರಾಬ್ಲಮ್ ಯಾವುದು ಕ್ಲಾಸಲ್ಲಿ ಅಂದರೆ ಲಾಸ್ಟ್ ಸೆಷನಲ್ಲಿ ಮಾಡಿಸಿದ ಪ್ರಾಬ್ಲಮ್ಮು ಇದು. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಆಗಲೇ ಹೇಳಿದ್ದೆ ಫ್ರಂಟ್ ವ್ಯೂ ಅಂದ್ರೇನು, ಟಾಪ್ ವ್ಯೂ ಅಂದ್ರೇನು, ಸೈಡ್ ವ್ಯೂ ಅಂದ್ರೇನು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದು ನಿಮ್ಮ ಫ್ರಂಟ್ ವ್ಯೂ ಆಗುತ್ತೆ. ನನಗೆ ಮುಂದಿಂದ ಇಲ್ಲಿ ಆ್ಯರೋ ಡೈರೆಕ್ಷನ್ ಇರುತ್ತೆ ಪ್ರತಿ ಪ್ರಾಬ್ಲಮಲ್ಲೂ. ಆ ಆ್ಯರೋ ಡೈರೆಕ್ಷನ್ ಏನು ಅಂದರೆ ಅಲ್ಲಿಂದ ನೋಡ್ತಾ ಇದ್ದಾರೆ ಅಂತ ಲೆಕ್ಕ. ಸೊ ನನಗೆ ಫ್ರಂಟಿಂದ ಈ ಆಬ್ಜೆಕ್ಟ್ ಹೇಗೆ ಕಾಣುತ್ತೆ ಹೇಳಿ, ಈ ಪೋರ್ಷನ್ ಕಾಣುತ್ತಲ್ವಾ, ಇಲ್ಲಿ ನೋಡಿ, ಈ ಪೋರ್ಷನ್ ಕಂಪ್ಲೀಟಾಗಿ ಕಾಣುತ್ತೆ. ಅಂದರೆ ಈ ಭಾಗ ಕಾಣೋದ್ರಿಂದ ಅದನ್ನು ನಾನು ಫ್ರಂಟ್ ವ್ಯೂ ಅಂತ ಕರಿತೀನಿ. ಅಬ್ಸರ್ವ್ ಮಾಡ್ಕೊಳ್ಳಿ, ಇದನ್ನು ನಾನು ಫ್ರಂಟ್ ವ್ಯೂ ಅಂತ ಕರಿತೀನಿ. ಇಲ್ಲಿರ್ಬೋದು ನೋಡಿ, ಇದು ನನ್ನ ಫ್ರಂಟ್ ವ್ಯೂ, ದಿಸ್ ಈಸ್ ಮೈ ಫ್ರಂಟ್ ವ್ಯೂ. ಅದೇ ರೀತಿ ನಾನು ಟಾಪಿಂದ ನೋಡ್ತೀನಿ, ಈ ಪೋರ್ಷನ್ ಕಾಣುತ್ತೆ, ರೈಟ್? ದಿಸ್ ಪೋರ್ಷನ್ ಈಸ್ ವಿಸಿಬಲ್. ಒಂದು ರೆಕ್ಟ್ಯಾಂಗಲ್ ಕಾಣುತ್ತೆ, ಇಲ್ಲೊಂದು ರೆಕ್ಟ್ಯಾಂಗಲ್ ಕಾಣುತ್ತೆ, ಮತ್ತು ಇಲ್ಲೊಂದು ರೆಕ್ಟ್ಯಾಂಗಲ್ ಕಾಣುತ್ತೆ. ಇದು ಮೇಲಿಂದ ನೋಡಿದಾಗ ನಾನು, ಹೌದಲ್ವಾ? ಸೊ ಆ ಪೋರ್ಷನ್ನ ಇಲ್ಲಿ ಬರೆದಿದ್ದೀನಿ, ಇಲ್ಲಿ ನೋಡಿ 3 ರೆಕ್ಟ್ಯಾಂಗಲ್. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಟಾಪ್ ವ್ಯೂ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದೇ ರೀತಿ ನಾನು ಇಲ್ಲಿಂದ ನೋಡ್ತೀನಿ ಈಗ, ಯಾಕಂದರೆ ಇಲ್ಲಿಂದ ವ್ಯೂ ಕಾಣ್ತಾ ಇದೆ. ಸೊ ಹಾಗಾಗಿ ನಾನು ರೈಟ್ ಸೈಡಿಂದ ನೋಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ಐ ಆಮ್ ಸೀಯಿಂಗ್ ಇನ್ ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್. ಸೈಡ್ ವ್ಯೂ ಕೂಡ ಹಾಕಬೇಕು. 3 ಪ್ರಿನ್ಸಿಪಲ್ ವ್ಯೂಸ್ ಅಂತ ಕೇಳಿದಾಗ ಕ್ವಶನಲ್ಲಿ ಎಲ್ಲ ವ್ಯೂಸು ಹಾಕ್ತಾರೆ. ಈ ವ್ಯೂ ಬರುತ್ತೆ, ಹೌದಲ್ವಾ? ನೀವು ಇದನ್ನು ನೋಡ್ತೀರಾ ಸೈಡಿಂದ. ಸೊ ಅದನ್ನು ಎಲ್ಲಿ ಕಾಣಿಸುತ್ತೆ, ನೀವು ಇಲ್ಲಿಂದ ನೋಡಿದ್ದು ಇಲ್ಲಿ ಬರ್ತದೆ, ಲೆಫ್ಟ್ ಸೈಡಿಗೆ ಬರುತ್ತೆ. ಅದಕ್ಕೆ ಇಲ್ಲಿ ನೋಡಿ, ಲೆಫ್ಟ್ ಸೈಡಲ್ಲೇ ಬರೆದಿರೋದು ಡ್ರಾಯಿಂಗನ್ನು. ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಮಾಡ್ತೀನಿ ಹೇಳಿ, ಲೆಫ್ಟ್ ಸೈಡ್ ವ್ಯೂವಲ್ಲಿ ನಿಮಗೆ ಈ ಬ್ಲಾಕ್ಸ್ ಬರುತ್ತೆ. ಇದೆಷ್ಟಿದೆ ಡೈಮೆನ್ಷನ್ನು? 60 ಇದೆ. 60 ಹಾಕಿದ್ದೀನಿ. ಇದ್ರದ್ದು ಹೈಟ್ ಎಷ್ಟಿದೆ? ಹೈಟ್ 40 ಇದೆ, 40 ಹಾಕಿದ್ದೀನಿ. ದಿಸ್ ಇಸ್ 40, ದಿಸ್ ಇಸ್ 40. ನೆಕ್ಸ್ಟ್ ಇದೇನು ಮಾಡಿದ್ದೇನೆ, ಇಲ್ಲೊಂದು ಡಿಸ್ಟೆನ್ಸ್ ಇದೆ ನೋಡಿ, ಅಬ್ಸರ್ವ್ ಮಾಡಿ, 10ಕ್ಕೆ 10 mm ಡಿಸ್ಟೆನ್ಸಿಗೆ ಒಂದು ಲೈನ್ ಬಂದಿದೆ. ಇದು ಲೈನು ಇಲ್ಲಿ ಯಾಕೆ ಡಾಟೆಡ್ ತೋರಿಸಿದ್ದೀನಿ ಅಂದರೆ ನಾವು ಇಲ್ಲಿಂದ ನೋಡುವಾಗ ಅದು ಕಾಣೋದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಶೋನ್ ಇನ್ ದ ಡಾಟೆಡ್ ಲೈನ್. ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅ ಹಿಡನ್ ಲೈನ್. ನಮ್ಮ ಎಡ್ಜ್ ಹಿಡನ್ ಆದರೆ ಈ ರೀತಿ ತೋರಿಸ್ತೀವಿ ನಾವು. ಎಡ್ಜ್ ಇಫ್ ಇಟ್ ಈಸ್ ಹಿಡನ್ ವಿ ವಿಲ್ ಶೋ ಇಟ್ ಆಸ್ ಎ ಡಾಟೆಡ್ ಲೈನ್. ಇವೆಲ್ಲ ತಿಕ್ಕಾಗಿ ತೋರಿಸ್ಬೇಕು. ಅರ್ಥ ಆಯ್ತಾ? ಸೊ ಇದನ್ನು ನಾನು ಸಾಫ್ಟ್ವೇರಲ್ಲಿ ಮಾಡ್ತೀನಿ ಈಗ. ಸೊ ಐ ವಿಲ್ ಗೋ ಟು ದ ಸಾಫ್ಟ್ವೇರ್ ಎನ್ವಿರಾನ್ಮೆಂಟ್. ಈಗ ನೋಡಿ, ಇಲ್ಲಿ ದಿಸ್ ಇಸ್ ದ ಸಾಫ್ಟ್ವೇರ್ ಎನ್ವಿರಾನ್ಮೆಂಟ್. ಇಲ್ಲಿ ನಾನೇನು ಮಾಡ್ತೀನಿ, ಫಸ್ಟ್ ನಾನು ಫ್ರಂಟ್ ವ್ಯೂ ಮತ್ತು ಟಾಪ್ ವ್ಯೂ ಹಾಕ್ತೀನಿ. ಓಕೆ, ನೀವು ಯಾವುದಾದ್ರೂ ಫಸ್ಟ್ ಮಾಡ್ಬೋದು, ಫ್ರಂಟ್ ವ್ಯೂ ಅಥವಾ ಟಾಪ್ ವ್ಯೂ. ನಿಮಗೆ ಆಲ್ರೆಡಿ ಅದು ಡೈಮೆನ್ಷನ್ ಗೊತ್ತಿರೋ ಹಾಗೆ ನಾನು ಫಸ್ಟ್ ಏನು ಮಾಡ್ತೀನಿ, ಲೈನ್ ಕಮೆಂಟ್ ತೊಗೋತೀನಿ.
0.5 ತಗೋತೀನಿ. ಫಸ್ಟ್ ನಾನು ಏನು ಮಾಡ್ತೀನಿ, ಎಕ್ಸ್ ವೈ ಲೈನ್ ಹಾಕ್ತೀನಿ, ಅಂದರೆ ಒಂದು ಡಿವೈಡಿಂಗ್ ಲೈನ್ ಹಾಕ್ತೀನಿ. ಇಲ್ಲಿಂದ ಇಲ್ಲಿಗೊಂದು ಚಿಕ್ಕದೊಂದು ಲೈನ್ ಹಾಕ್ತೀನಿ. ಓಕೆನಾ? ಇಲ್ಲಿ ನಾನು ಟಾಪ್ ವ್ಯೂ ಹಾಕ್ತೀನಿ, ಇಲ್ಲಿ ನಾನು ಫ್ರಂಟ್ ವ್ಯೂ ಹಾಕ್ತೀನಿ. ಅರ್ಥ ಮಾಡ್ಕೊಳ್ಳಿ. ಹಿಯರ್ ಫ್ರಂಟ್ ವ್ಯೂ ವಿಲ್ ಕಮ್, ಹಿಯರ್ ಟಾಪ್ ವ್ಯೂ ವಿಲ್ ಕಮ್. ನಾನು ಬರೆದು ಬಿಡ್ತೀನಿ ಅದನ್ನು. ಟೆಕ್ಸ್ಟ್ ಕಮೆಂಟ್ ತಗೋತೀನಿ. ಇಲ್ಲಿ ನನಗೆ ಏನು ಬರುತ್ತಪ್ಪ, ಫ್ರಂಟ್ ವ್ಯೂ ಬರುತ್ತೆ. ನಾನು ಇದನ್ನು ಸೈಜ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ಇಲ್ಲಿ ಹೋಗಿ 2 ತಗೋತೀನಿ. ಸೊ ದಟ್ ಯು ಕ್ಯಾನ್ ಈಸಿಲಿ ಸಿ ಫ್ರಂಟ್ ವ್ಯೂ. ಇದು ಇಲ್ಲೇನು ಬರುತ್ತಪ್ಪ, ಟಾಪ್ ವ್ಯೂ ಬರುತ್ತೆ. ವಿ ಟಾಪ್ ವ್ಯೂ ಬರುತ್ತೆ. ಸೊ ಈಗೇನು ಮಾಡ್ತೀನಿ, ಇಲ್ಲಿ ಫ್ರಂಟ್ ವ್ಯೂ ಮತ್ತು ಟಾಪ್ ವ್ಯೂ ಹಾಕ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಫ್ರಂಟ್ ವ್ಯೂ ಹಾಕಬೇಕು ಅಂದರೆ ಈ ಪೋರ್ಷನ್ ಹಾಕಬೇಕು, ಹೌದಲ್ವಾ? ನಿಮಗೆ ಗೊತ್ತಿರೋ ಹಾಗೆ ಈ ಪೋರ್ಷನ್ ಹಾಕಬೇಕು. ಇದು ಲೆಂತ್ ಎಷ್ಟಿದೆ, ಇದರ ಲೆಂತ್ ಎಷ್ಟಿದೆ? ಈ ಲೆಂತ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಮಾಡಬೇಕು ನೀವು? 15 + 20 + 15. ಸೊ 15 + 20 is 35. 35 + 15 is 50. ಸೊ 50 mm ಲೆಂತ್ ಇದೆ. ಹೈಟ್ ಎಷ್ಟಿದೆ? ಇಲ್ಲಿದೆ, ಕೊಟ್ಟಿದ್ದಾರೆ ನೋಡಿ, 40 ಇದೆ. ಸೊ ನಾನಿಲ್ಲಿ 50 ಮತ್ತು 40 ಲೈನ್ ಹಾಕ್ತೀನಿ. ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಸೊ ಲೈನ್ ತಗೋತೀನಿ. ಇಲ್ಲಿ ಲೈನ್ ತೊಗೊಂಡ್ಮೇಲೆ ನೀವೇನು ಮಾಡಬೇಕು, ಫಸ್ಟ್ ಸ್ಟೆಪ್ಪು ನಾನಿಲ್ಲಿ 0.5 ತಗೋತೀನಿ. ಇಲ್ಲೇನು ಮಾಡ್ತೀನಿ, ಫ್ರಂಟ್ ವ್ಯೂವಲ್ಲಿ ಲೆಫ್ಟ್ ಕ್ಲಿಕ್ ಮಾಡ್ತೀನಿ, ಇದನ್ನು 50 ಹಾಕ್ತೀನಿ. 50 ಟೈಪ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಇಲ್ಲಿ 50 ಅಂತ ಟೈಪ್ ಮಾಡಿ ಕೂಡ ಎಂಟರ್ ಮಾಡ್ಬೋದು. ಎಂಟರ್ ಮಾಡಿದರೆ 50 mm ಲೈನ್ ಬರುತ್ತೆ. ಎಂಟರ್ ಮಾಡಿದ ಮೇಲೆ ನಿಮಗೆ ನೋಡಿ, ಅಬ್ಸರ್ವ್ ಮಾಡಿ, ಲೈನ್ ನಿಮಗೆ ಕಾಣಿಸ್ತಾ ಇದೆ. ನಾನು ಲೆಫ್ಟ್ ಕ್ಲಿಕ್ ಮಾಡಿದರೆ ಸಾಕು, ಈಗ ಕೂತು ಬಿಡುತ್ತೆ ಇಲ್ಲಿ. ಸೊ ಇದನ್ನು ಕರೆಕ್ಟಾಗಿ ಸ್ಟ್ರೇಟಾಗಿ ಕೂರಿಸ್ಬೇಕು. 50 mm ಲೈನ್ ಆಯಿತು. ಮೇಲ್ಗಡೆದು ಎಷ್ಟಿದೆ? 40 ಇದೆ. ಸೊ ಟೈಪ್ 40 ಮತ್ತು ಎಂಟರ್. 90 ಡಿಗ್ರಿ ಸ್ಟ್ರೇಟ್ ಇರಬೇಕಲ್ವಾ? ಸೊ ಮತ್ತೆ ಎಂಟರ್. 90 ಡಿಗ್ರಿ ಇಲ್ಲ ಅಂದರೆ 90 ಡಿಗ್ರಿ ಹಾಕಬೇಕು ನೀವು. ನೆಕ್ಸ್ಟ್ ಇದು ಎಷ್ಟಿದೆ? ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಇದರಲ್ಲೇ ತೋರಿಸ್ತೇನೆ. ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಅಬ್ಸರ್ವ್ ಮಾಡಿ. ಈ ಡಿಸ್ಟೆನ್ಸ್ ಎಷ್ಟಿದೆ? 15 ಇದೆ. ಸೊ ನಾನು ಇಲ್ಲೇನು ಮಾಡ್ತೀನಿ, ಇದರಲ್ಲಿ 15 ಹಾಕ್ತೀನಿ. ಕರೆಕ್ಟ್? 15 ಅದು ಸ್ಟ್ರೇಟ್ ಇರಬೇಕಲ್ವಾ? 180 ಡಿಗ್ರಿ ಇರುತ್ತೆ. ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ, ಈಗ ಕೆಳಗೆ ಹೋಗುತ್ತಲ್ವಾ ನೋಡಿ, ಅಬ್ಸರ್ವ್ ದ ಸ್ಕೆಚ್. ಇಲ್ಲಿ ಕೆಳಗೆ ಹೋಗಿದೆ. ಇದು ಎಷ್ಟಿದೆ? 10 ಇದೆ. ಸೊ ನಾನೇನು ಮಾಡ್ತೀನಿ, ಐ ವಿಲ್ ಗೋ ವಿತ್ 10. ಮತ್ತೆ ಇದು ಕೆಳಗೆ ಹೋಗಿರೋದ್ರಿಂದ ಸ್ಟ್ರೇಟ್ ಇರಬೇಕು. ಇದು ನಿಮಗೆ ಕಷ್ಟ ಆಯಿತು ಅಂದರೆ ಝೂಮ್ ಮಾಡ್ಕೊಳ್ಳಿ. ನೋಡಿ, ನಾನು ಝೂಮ್ ಮಾಡ್ತಾ ಇದ್ದೀನಿ, ಇಷ್ಟನ್ನಷ್ಟೇ ಝೂಮ್ ಮಾಡ್ತಾ ಇದ್ದೀನಿ. ಸೊ ಇದೆಷ್ಟು ಇರಬೇಕು? 10 ಇರಬೇಕು, ಸ್ಟ್ರೇಟ್ ಇರಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಸ್ಟ್ರೇಟ್ ಇರಬೇಕು. ನೆಕ್ಸ್ಟ್ ಇದು ಎಷ್ಟಿರಬೇಕು? ಯು ಕ್ಯಾನ್ ಸಿ ದಿಸ್ ಪೋರ್ಷನ್ ಎಷ್ಟಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 20 ಇದೆ. ಸೊ ಐ ವಿಲ್ ಗೋ ಫಾರ್ ಹಿಯರ್ 20. ಆ್ಯಂಗಲ್ ಸ್ಟ್ರೇಟ್ ಇರಬೇಕು, 180 ಡಿಗ್ರಿ. ಮತ್ತೆ ಮೇಲ್ಗಡೆ ಇದು ಕೂಡ 10 ಇರಬೇಕು. 10 ಅಂತ ಟೈಪ್ ಮಾಡ್ತೀನಿ, ಎಂಟರ್ ಕೊಡ್ತೀನಿ. 90 ಡಿಗ್ರಿ ಮತ್ತೆ ಎಂಟರ್ ಕೊಡ್ತೀನಿ. ಮತ್ತೆ ಇಲ್ಲಿ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಎಷ್ಟಿರ್ಬೇಕು ಹೇಳಿ? ಅಬ್ಸರ್ವ್ ಮಾಡಿ, ಇನ್ ದ ಫಿಗರ್ ಇಟ್ ಈಸ್ ಶೋನ್ ಆಸ್ 50. ಈ ಡಿಸ್ಟೆನ್ಸ್ ಎಷ್ಟು? 15 ಇದೆ. ಸೊ ನಾನು 15 ಅಂತ ಹಾಕ್ತೀನಿ, ಎಂಟರ್ ಕೊಡ್ತೀನಿ. ಸ್ಟ್ರೇಟ್ ಇರಬೇಕು, ಎಂಟರ್ ಕೊಡ್ತೀನಿ. ನೆಕ್ಸ್ಟ್ ಇದನ್ನು ಏನು ಮಾಡ್ತೀನಿ, ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಕನೆಕ್ಟ್ ಮಾಡುವಾಗ ಬಿ ಕೇರ್ಫುಲ್. ಲೆಫ್ಟ್ ಕ್ಲಿಕ್ ಮಾಡುವಾಗ ನೀವು ಇದರ ಎಂಡಲ್ಲೇ ಬಂದು ಕ್ಲಿಕ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡಿ, ಮೌಸ್ನ ಕರೆಕ್ಟಾಗಿ ಅದ್ರ ಕರ್ಸರ್ನ ಎಂಡಿಗೆ ಬರಬೇಕು. ಇಲ್ಲಿ ಕರ್ಸರ್ದ ರೈಟ್ ಸೈಡ್ ನೋಡಿ, ಎಂಡ್ ಪಾಯಿಂಟ್ ಕಾಣಿಸ್ತಾ ಇದೆ. ಸೊ ನಾನು ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಸೊ ಅಲ್ಲಿಗೆ ನಿಮ್ಮ ಕಂಪ್ಲೀಟ್ ಫ್ರಂಟ್ ವ್ಯೂ ಬಂತು. ಇದನ್ನ
ಅಂದರೆ ಈ ಕಡೆ ರೈಟ್ ಸೈಡಲ್ಲಿ ಡ್ರ್ಯಾಗ್ ಮಾಡಿದರೆ ಆಯಿತು, ಲೆಫ್ಟ್ ಕ್ಲಿಕ್ ಇಟ್ಕೊಂಡು. ಇದನ್ನು ನಾನೇನು ಮಾಡ್ತೀನಿ, ಡೈಮೆನ್ಷನ್ ತೋರಿಸ್ಲಿಕ್ಕೆ ಯೂಸ್ ಮಾಡ್ತೀನಿ. ಒಂದು ಇದನ್ನು ತೋರಿಸ್ಬೇಕು, ಇದನ್ನು ತೋರಿಸ್ಬೇಕು, ಇದನ್ನು ಕೂಡ ತೋರಿಸ್ಬೇಕು. ಕ್ವಶನಲ್ಲಿ ಏನೇನೆಲ್ಲ ತೋರಿಸಿದ್ದಾರೆ ಅದನ್ನೆಲ್ಲ ತೋರಿಸ್ಬೇಕಾಗತ್ತೆ ಈ ಕಡೆ.